ಬ್ಯಾಕು ನನಗೆ ತುಂಬ ಪೇನ್ ಇರೋದು. ಅರ್ಲಿ ಮಾರ್ನಿಂಗು ನನಗೇನು ಬಗ್ಗೋದಕ್ಕೆ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ತುಂಬ ಸೀವಿಯರ್ ಆಗ್ಬಿಡೋದು. ಇಡೀ ದಿನ ನನಗೆ ಕೂರಕ್ಕೂ ಆಗ್ತಿಲ್ಲ, ಆ ಥರ ಆಗೋದು. ಇವಾಗ ಆ ನೋವು ಸ್ವಲ್ಪ ರೆಡ್ಯೂಸ್ ಆಗಿದೆ, ಒಂದು ಮಟ್ಟಿಗೆ ರೆಡ್ಯೂಸ್ ಆಗಿದೆ. ಆಮೇಲೆ ಕೈಯಲ್ಲಿ ಆರ್ಥರೈಟಿಸ್ ಅಂತಂದ್ರೆ ಈ ಬೆರಳುಗಳೆಲ್ಲ ಫುಲ್ಲು ಬೆಂಡ್ ಆಗಲ್ಲ. ಈ ಬೆರಳು ಈ ಬೆಂಡ್ ಆಗ್ತಾ ಇಲ್ಲ. ಫಸ್ಟ್ ಈ ಬೆರಳಾಗಿತ್ತು, ಇವಾಗ ಸ್ವಲ್ಪ ಅದು ಸ್ಟ್ರೈಟ್ ಆಗ್ತಾ ಇದೆ. ಮೊದಲು ಹೀಗೆ ಇರ್ತಿತ್ತು, ಈ ಪೊಸಿಷನ್ ಇರ್ತಿತ್ತು, ಅದೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಈ ಸ್ಟ್ರೈಟ್ ಆಗ್ತಾ ಇದೆ. ಆಮೇಲೆ ಸ್ವಲ್ಪ ಪೈನ್ ಕೂಡ ಕಮ್ಮಿ ಇದೆ. ಆಮೇಲೆ ಇನ್ನೊಂದು, ಡೇ ಫುಲ್ಲು ಸುಸ್ತು, ಬೆಳಗ್ಗೆಯಿಂದ ಸುಸ್ತು ಶುರು ಆಗ್ಬಿಡೋದು. ಇವಾಗ ಸುಸ್ತು ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ. ಸ್ವಲ್ಪ ಎನರ್ಜೆಟಿಕ್ ಆಗಿರ್ತೀನಿ, ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತೀನಿ. ಒಂಥರ ತುಂಬ ಹಗುರ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಸುಸ್ತು ಅಷ್ಟೊಂದು ಕಾಣಿಸ್ತಾ ಇಲ್ಲ, ಎನರ್ಜೆಟಿಕ್ ಆಗಿದ್ದೀನಿ ಹೆಚ್ಚಿಗೆ ಮೊದಲಿಗಿಂತ ಕಂಪೇರ್ ಮಾಡಿದಾಗ. ಇನ್ನೊಂದು ಮೈನ್ ಡಿಫ್ರೆನ್ಸ್ ನಾನು ಫೈಂಡ್ ಔಟ್ ಮಾಡೋದು, ಒಂದು ಲಾಸ್ಟ್ 15 ಡೇಸಿಂದ ಕೂದಲು ಉದುರೋದು. ಇದಕ್ಕೆ ಮುಂಚೆ ತೊಗೊಳೋಕೆ ಮುಂಚೆ ವಿಪರೀತ ಕೂದಲು ಉದುರ್ತಾ ಇತ್ತು. ಅದು ಕೂದಲು ಎಷ್ಟು ಇರುತ್ತೆ ಅಂದರೆ ತಲೆ ಬಾಚ್ಕೊಳ್ಳೋಕ್ಕೆ ಬೇಜಾರಾಗೋಷ್ಟು ಕೂದಲು ಉದುರೋದು. ಇವಾಗ ಕೂದಲು ಉದುರೋದು ತುಂಬ ರೆಡ್ಯೂಸ್ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಒಂದು 60 to 70% ರಿಡಕ್ಷನ್ ಆಗಿದೆ. ಕೂದಲು ಕಮ್ಮಿ ಆಗಿದೆ, ಬೆಟರ್ ಆಗ್ತಾ ಇದೆ, ಬೆಟರ್ ಅಂತ ಅನಿಸ್ತಾ ಇದೆ. ಫುಲ್ಲು ಕೂದಲಿರೋದು ಈಗ ಅಷ್ಟೊಂದೆಲ್ಲ ಏನಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಇದಿಷ್ಟು ಇಂಪ್ರೂವ್ಮೆಂಟ್ಸು ಪೈಥೋವಿಸ್ ತಗೊಂಡ್ಮೇಲೆ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫರ್ದರ್ ಡಯಾಬಿಟೀಸು ನಾರ್ಮಲಿ ಬರಬೇಕು.